ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾಡಿದ್ದು ಭರ್ತಿ 2 ವರ್ಷ ಪೂರ್ತಿಯಾಗುತ್ತೆ. ಸಿದ್ದರಾಮೋತ್ಸವ ಮುಗಿದ ಬೆನ್ನಲ್ಲೇ ಸಂಪುಟ ಸರ್ಜರಿ. ಹಿಂಗೆ ಹೇಳಕೊಂಡು 6 ತಿಂಗಳು ಕಳೀತು. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾಡಿದ್ದು ಭರ್ತಿ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಸಿದ್ದರಾಮೋತ್ಸವ ಮುಗಿದ ಬೆನ್ನಲ್ಲೇ ಸಂಪುಟ ಸರ್ಜರಿ ಅಂತ ಹೇಳಲಾಗ್ತಿದೆ. ಜೂನ್ 1ರಂದು ಸಿದ್ದು ಸಂಪುಟ ಪುನರ್ರಚನೆ ಫಿಕ್ಸು. ಕೆಲ ಶಾಸಕರಿಗೆ ಇದೇ ಕೊನೆ ಅವಧಿಯಾಗುವ ಸಾಧ್ಯತೆಯ ಹಿನ್ನೆಲೆ ಹಿರಿಯ ಶಾಸಕರಿಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಗೋದು ಫಿಕ್ಸ್. ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನ ಮೂಡಿಸಿದ ಫ್ರೀಡಂ ಟಿವಿಯ ವರದಿ. ನಾವು ಬ್ರೇಕ್ ಮಾಡಿದ್ವಿ ಸುದ್ದಿಯನ್ನ. ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಗರಿಗೆದರಿದ ಆಸೆ. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟು 30ಕ್ಕೂ ಹೆಚ್ಚು ಶಾಸಕರ ಲಾಬಿ. ನಿಗಮ ಮಂಡಳಿಗಳಿಗೂ ಅಧ್ಯಕ್ಷರು ಸದಸ್ಯರ ನೇಮಕ ಫಿಕ್ಸು, ಅದರಲ್ಲೂ ಸಂದೇಹ ಬೇಡ. ಖಾಲಿ ಇರುವ ನಿಗಮ ಮಂಡಳಿಗಳಿಗೆ ಶೀಘ್ರವೇ ನೇಮಕಾತಿ ನಡೆಯುತ್ತೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾಡಿದ್ದು ಭರ್ತಿ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಇನ್ನು ಈ ಬಾರಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಿದ್ರು ಅವರ ಕೊನೆಯ ಚುನಾವಣೆ ಆಗಿರಲೂಬಹುದು. ಕಾರಣ ಅವರ ವಯಸ್ಸು ಮತ್ತು ಅವರ ರಾಜಕೀಯವಾಗಿ ಸಕ್ರಿಯವಾಗಿರೋದಕ್ಕೆ ಅವರ ವಯಸ್ಸು ಕೂಡ ಒಂದಷ್ಟು ಹಿನ್ನಡೆ ಆಗುತ್ತೆ. ಹಾಗಾಗಿ ಮುಂದಿನ ಬಾರಿ ಅವರು ಸ್ಪರ್ಧೆ ಮಾಡಬೇಕು ಅಂತೇನೂ ಇಲ್ಲ. ಹಾಗಾಗಿ ಈ ಬಾರಿ ಹಿರಿಯ ಮತ್ತು ಅನುಭವಿ ಶಾಸಕರು ಯಾರಿರ್ತಾರೋ, ಯಾರಿಗೆ ಮಂತ್ರಿ ಸ್ಥಾನ ಅದರ ಆಸೆ ಈಡೇರಿಕೆ ಆಗಲಿಲ್ವೋ, ಅದರಲ್ಲೂ ಅವರು ಆಸ್ಪರೆಂಟ್ ಲಿಸ್ಟ್ನಲ್ಲಿ ಅತ್ಯಂತ ಅಗ್ರಗಣ್ಯರಾಗಿ ಯಾರು ಇದ್ದಾರೋ ಅವರನ್ನು ಈ ಬಾರಿ ಒಂದು ವೇಳೆ ರೀಶಫಲ್ ಅಥವಾ ಸಂಪುಟ ಪುನರ್ರಚನೆಯಾದರೆ ಅಂಥವರನ್ನು ಆಯ್ಕೆ ಮಾಡುವಂತಹ ಸಾಧ್ಯತೆಗಳಿದೆ. ಅದಕ್ಕೆ ಪುಷ್ಟಿ ಕೊಡುವಂತೆ ನಿಮ್ಮ ಫ್ರೀಡಂ ಟಿವಿ ಅರ್ಥಾತ್ ಫ್ರೀಡಂ ಟಿವಿ ಒಂದು ವಿಸ್ತೃತವಾದಂತಹ ವರದಿ ಬಿತ್ತರ ಮಾಡಿತು. ಯಾರ್ಯಾರು ಸಂಭಾವ್ಯರಿದ್ದಾರೆ, ಯಾರ್ಯಾರಿಗೆ ಸಿಗಬಹುದು ಅಂದಾಜಿಸಲಾದ ಪಟ್ಟಿಯಲ್ಲಿ ಅತ್ಯಂತ ಸ್ಪಷ್ಟವಾದಂಥ ಒಂದು ವರದಿ ಅದಾಗಿತ್ತು. ಆ ವರದಿಯನ್ನು ಸಾಕಷ್ಟು ಸಿದ್ದು ಸಚಿವ ಸಂಪುಟದ ಪ್ರಮುಖ ಮಿನಿಸ್ಟ್ರುಗಳೇ ಒಪ್ಕೊಂಡ್ರು. ಹಿಂಗಾಗುತ್ತೆ, ಹೌದು ಹಿಂಗೇ ಆಗುತ್ತೆ. ನಮ್ಮ ವರದಿಗೆ ಸನಿಹವಾದಂತಹ ಕೆಲ ಹೇಳಿಕೆಗಳು ಕೂಡ ವ್ಯಕ್ತವಾದವು. ಸೊ ಖಾಲಿ ಇರತಕ್ಕಂತಹ ನಿಗಮ ಮಂಡಳಿಗೂ ಕೂಡ ಹೊಸಬರ ಆಯ್ಕೆ ಸಾಧ್ಯತೆ ಇದೆ. ಇನ್ನು ಜೂನ್ 1ರಂದು ಸಿದ್ದು ಸಂಪುಟ ಪುನರ್ರಚನೆ ಫಿಕ್ಸು, ಅದರಲ್ಲಿ ಸಂದೇಹಗಳೇ ಬೇಡ. ನಾವು ಹೇಳಿದ್ವಿ ಈ ಹಿಂದೆ ಯಾವ್ಯಾವ ಸಚಿವರಿಗೆ ಕೋಕ್ ಸಿಗುತ್ತೆ ಅಂದರೆ, ಈಗ ಇರತಕ್ಕಂತಹ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಒಂದಷ್ಟು ಜನರಿಗೆ ಈ ಬಾರಿ ಕೋಕ್ ಸಿಗಬಹುದು. ಅದಕ್ಕೆ ಅದರದೇ ಆದಂಥ ಬಲವಾದ ಕಾರಣಗಳು ಇದ್ದಿರಬಹುದು. ಆ ಕಾರಣಗಳನ್ನು ಕಾಂಗ್ರೆಸ್ ಮುಂದಿಡುತ್ತಾ ಅಂಥವರನ್ನು ನಿರ್ಗಮಿಸುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಪ್ರಮುಖವಾಗಿ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ HC ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು, ಜೊತೆಗೆ ಚೆಲುವರಾಯಸ್ವಾಮಿ ಕೃಷಿ ಸಚಿವರು. ಇವರಿಗೆ ಈ ಬಾರಿ ಸಚಿವ ಸಂಪುಟದಿಂದ ಕೋಕ್ ಸಿಗೋ ಸಾಧ್ಯತೆ ಇದೆ. ಇನ್ನು KN ರಾಜಣ್ಣ ಸಹಕಾರ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಅತ್ಯಂತ ಭಾರೀ ಚರ್ಚೆಗೆ ಗ್ರಾಸವಾದ ತಂದೆ ಮಗ, ಅದರಲ್ಲಿ KN ರಾಜಣ್ಣ ಸಹಕಾರ ಸಚಿವರು, ಅವರಿಗೂ ಈ ಬಾರಿ ಸಚಿವ ಸಂಪುಟದಿಂದ ಸ್ವಲ್ಪ ದಿನ ನೀವು ಕೆಳಗಿರಿ ಅಂತ ಹೇಳೋದಕ್ಕೂ ಸಾಧ್ಯತೆಗಳಿದ್ದಾವೆ. ಇನ್ನು ಮಧು ಬಂಗಾರಪ್ಪ ಪ್ರಾಥಮಿಕ ಶಿಕ್ಷಣ ಸಚಿವರು ತನ್ನ ಹೇಳಿಕೆಗಳ ಮುಖಾಂತರ, ತನ್ನ ರಾಜಕೀಯ ನಡೆ ಮುಖಾಂತರ ಇನ್ನು BJಪಿಗರ ಹೇಳಿಕೆಗಳಿಗೆ ಟಕ್ಕರ್ ಕೊಡೋ ಸಂದರ್ಭದಲ್ಲಿ ಎಡವಿ ಬಿದ್ದು ಎಡವಟ್ಟಿನಲ್ಲೇ ಮಿಂದೇಳ್ತಾ ಇರತಕ್ಕಂತಹ ಮಧು ಬಂಗಾರಪ್ಪ ಅವರಿಗೂ ಕೂಡ ಈ ಬಾರಿ ಸಿದ್ದರಾಮಯ್ಯರ ಸಚಿವ ಸಂಪುಟದಿಂದ ಎಕ್ಸಿಟ್ ಎನ್ನುವಂಥ ಬಟನ್ ಪ್ರೆಸ್ ಆಗೋ ಸಾಧ್ಯತೆಗಳಿದ್ದಾವೆ. ಜೊತೆಗೆ MC ಸುಧಾಕರ್ ಈಗ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ. ಕಮ್ಮಿ ಮಾತನಾಡ್ತಾರೆ, ಕೆಲಸವೂ ಕೂಡ ಅಷ್ಟಕ್ಕಷ್ಟೇ ಅಂತ ಹೇಳಿ ಜನರ ಟೀಕೆಗೆ ಒಳಗಾದಂಥ ಒಬ್ಬ ಸಚಿವರು. ಇನ್ನು ಯಾವ್ಯಾವ ಸಚಿವರಿಗೆ ಕೋಕ್, ಅದರಲ್ಲಿ ಪ್ರಮುಖವಾಗಿ ರಹೀಂ ಖಾನ್ ಪೌರಾಡಳಿತ ಸಚಿವರು, ಅವರಿಗೂ ಈ ಬಾರಿ ಸಿದ್ದು ಸಚಿವ ಸಂಪುಟದಿಂದ ನಿರ್ಗಮಿಸುವ ಒಂದು ಆದೇಶ ಬಂದರೂ ಬರಬಹುದು. ಇನ್ನು K ವೆಂಕಟೇಶ್ ಪಶು ಸಂಗೋಪನೆ ಇಲಾಖೆಯದ್ದು, ಇನ್ನು ಬೋಸರಾಜ್ ಸಣ್ಣ ನೀರಾವರಿ ಸಚಿವರು, ಜೊತೆಗೆ ಮಂಕಾಳ್ ವೈದ್ಯ ಮೀನುಗಾರಿಕೆ ಮತ್ತು ಬಂದರು. ಅವರೊಂದು ರೀತಿಯಲ್ಲಿ BJP ಬೆಂಬಲಿತ ಕಾಂಗ್ರೆಸ್ ಸಚಿವರ ಹಾಗೆ ಕಾಣ್ತಾ ಇದ್ದಾರೆ. ಸೊ ಈ ಹಿಂದೆ ಸಾಕಷ್ಟು ಅವರ ಹೇಳಿಕೆಗಳು ಕೂಡ ಖಟ್ಟರ್ BJP ಲೀಡರ್ ಎನ್ನುವ ರೀತಿಯಲ್ಲಿ ಅವರ ಹೇಳಿಕೆಗಳು ವ್ಯಕ್ತವಾದವು. ಸಾಕಷ್ಟು ವಿವಾದಕ್ಕೂ ಕೂಡ ಮಂಕಾಳ್ ವೈದ್ಯ ಗುರಿಯಾಗಿದ್ದರು. ಸೊ ಹಾಗಾಗಿ ಈ ಬಾರಿ ಸಿದ್ದರಾಮಯ್ಯ ಸಚಿವ ಸಂಪುಟದಿಂದ ಹೊರ ಹೋಗುವಂತಹ ಸಾಧ್ಯತೆಗಳು ಇದ್ದಾವೆ. ಯಾವ್ಯಾವ ಸಚಿವರಿಗೆ ಕೋಕ್ ಎನ್ನುವಂತಹ ಪಟ್ಟಿಯಲ್ಲಿ ಇನ್ನು ಯಾರಿಗೆಲ್ಲ ಮಂತ್ರಿ ಭಾಗ್ಯ ಯಾರಿಗೆ ಸಿಗ್ಬೋದು? ಪಾಪ ಆಸ್ಪರೆಂಟ್ ಆಗಿ ಸಾಕಷ್ಟು ವರ್ಷಗಳಿಂದ ಆಸೆಯನ್ನು ತನ್ನ ಮನಸ್ಸಿನಲ್ಲಿ ಹಾಗೇ ಅದುಮಿಟ್ಟುಕೊಂಡು ಸಿದ್ದರಾಮಯ್ಯ ಇವತ್ತಾದರೂ ಕಣ್ಣು ತೆರಿಬಹುದು ಅಂಥೇಳಿ ಕಾಯುತ್ತಾ ಕೂತಿರುವಂತಹ ಪಟ್ಟಿಯಲ್ಲಿ BR ಪಾಟೀಲ್ ಆಳಂದ,
ಅವರಿದ್ದಾರೆ. ಸೊ ಅವರಿಗೆ ಈ ಬಾರಿ ಮಂತ್ರಿ ಭಾಗ್ಯ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಬಸವರಾಜು ರಾಯರೆಡ್ಡಿ ಯಲಬುರ್ಗಾ ಕ್ಷೇತ್ರ, ಸೊ ಅವರು ಕೂಡ ಒಂದು ಮಂತ್ರಿ ಸ್ಥಾನದ ಆಸೆ. ರಾಜಕೀಯದಲ್ಲಿ ಸ್ವಾಭಾವಿಕ ರೀ, ಸೈಕಲ್ ತೆಗೆದುಕೊಂಡವನಿಗೆ ಬೈಕ್ ತೆಗೆದುಕೊಳ್ಬೇಕು ಅನ್ನೋ ಆಸೆ, ಬೈಕ್ ಇದ್ದವನಿಗೆ ಕಾರು, ಕಾರಿದ್ದವನಿಗೆ ಬಸ್ಸು. ಅದರಲ್ಲಿ ರಾಜಕೀಯ ಅಂತ ಬಂದಾಗ ಅವ ಸ್ಥಾನದ ಮೇಲೆ ಆಸೆ ಸಾಮಾನ್ಯ. ಆದರೆ ಅದಕ್ಕೊಂದು ಮಾನದಂಡಗಳಿದ್ದಾವೆ. ತನ್ನ ಅನುಭವ, ತನ್ನ ವರ್ಚಸ್ಸು, ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಟ್ಟಿ ಮಾಡುತ್ತೆ. ಈತನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗಿದೆ, ಈತನಿಂದ ಕಾಂಗ್ರೆಸ್ ಪಕ್ಷದ ಇಮೇಜ್ ಎಷ್ಟು ಬಿಲ್ಡ್ ಆಗುತ್ತೆ, ಇವೆಲ್ಲ ಲೆಕ್ಕಾಚಾರದ ಆಧಾರದ ಮೇಲೆ ಮತ್ತು ಅನುಭವ, ಒಡನಾಟ ಎಲ್ಲವೂ ಕೂಡ ಕಾರಣವಾಗುತ್ತೆ. ಇನ್ನು ಮಂತ್ರಿ ಭಾಗ್ಯದ ಪಟ್ಟಿಯಲ್ಲಿ ಆರ್ ವಿ ದೇಶಪಾಂಡೆಯೂ ಇದ್ದಾರೆ. ಇನ್ನು ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ಪ್ರಮುಖವಾಗಿ ಬಿಜೆಪಿಗರ ರಾಜಕೀಯ ವಿಷಯವಾಗಿ ಮಾರ್ಪಟ್ಟಂತಹ ಒಬ್ಬ ಸಚಿವರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ನಾಗೇಂದ್ರ ಅವರಿಗೆ ಮರು ಸ್ಥಾನ ಸಿಗಬಹುದಾ ಎನ್ನುವಂತಹ ರೀತಿಯಲ್ಲೂ ಕೂಡ ಈಗ ಚರ್ಚೆಗಳು ಶುರುವಾಗಿದೆ. ಇವರು ಕೂಡ ಸಂಭಾವ್ಯ ಪಟ್ಟಿಯಲ್ಲಿ ಬರ್ತಾರೆ. ಈಗಾಗಲೇ ಇಡಿ ವಶದಲ್ಲಿದ್ದು ಅದು ಆ ಚಾರ್ಜ್ ಶೀಟ್ನಲ್ಲಿ ಅವರ ಪಾಲುಗಾರಿಕೆ ಅಥವಾ ಅವರು ಇಲ್ಲದೇ ಇರತಕ್ಕಂತಹದ್ದು ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿತ್ತು. ಆ ಪಟ್ಟಿಯಲ್ಲಿ HC ಬಾಲಕೃಷ್ಣ ಮಾಗಡಿ ಜೊತೆಗೆ ಪುಟ್ಟ ರಂಗಶೆಟ್ಟಿ ಚಾಮರಾಜನಗರ ಕ್ಷೇತ್ರ. ಈ ಬಾರಿ ಒಂದು ರೀತಿಯ ಮಾಜಿ ದಳಪತಿ JDSನಿಂದ ಕಾಂಗ್ರೆಸ್ಸಿಗೆ ಬಂದರು, ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡಿ ಭಾರೀ ಯಂತ್ರದ ಗೆಲುವನ್ನು ಸಾಧಿಸಿದರು. HC ಬಾಲಕೃಷ್ಣ ಅವರಿಗೆ ಸಿಗಲೇಬೇಕು, ಸಿಗುತ್ತೆ ಎನ್ನುವಂತಹ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಬಂಗಲೆಯಲ್ಲಿ. ಇನ್ನು ಅದೇ ತರಹ ಜಯಚಂದ್ರ ಸಿರಾ ಕ್ಷೇತ್ರ, TB ಜಯಚಂದ್ರ ಅವರಿಗೆ ಈ ಬಾರಿ ಏನಾದರೂ ಮಂತ್ರಿಗಿರಿ ಸಿಗುತ್ತಾ? ಅವರ ಇಡೀ ಕುಟುಂಬ ಕಾಂಗ್ರೆಸ್ಸಿಗೆ ಸಾಕಷ್ಟು ಕೆಲಸ ಮಾಡಿದೆ. ಅವರ ಮಗ ಸಂಜಯ್ ಜಯಚಂದ್ರ ಅವರು ಕೂಡ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ತಂದೆಯ ಹಾದಿಯನ್ನು ತುಳಿದವರ ಪೈಕಿ ಸಂಜಯ್ ಜಯಚಂದ್ರ ಕೂಡ ಒಬ್ಬರು. ನೀವು ಸಾಕಷ್ಟು ಈಗ ಜಾರಕಿಹೊಳಿ ಫ್ಯಾಮಿಲಿಯನ್ನು ಗಮನಿಸಿ, ಅಲ್ಲಿ ಒಂದೊಂದು ಮಕ್ಕಳು ಒಂದೊಂದು ಪಕ್ಷದಲ್ಲಿದ್ದಾರೆ. ಆದರೆ TB ಜಯಚಂದ್ರದ ಕುಟುಂಬದಲ್ಲಿ ಹಂಗಿಲ್ಲ, ಎಲ್ಲರೂ ಕೂಡ ಕಾಂಗ್ರೆಸ್ಸಿಗೆ ದೇಹ ಮನಸ್ಸನ್ನು ತ್ಯಾಗ ಮಾಡಿದವರು. ಸೊ ಈ ಎಲ್ಲವನ್ನು ಅಳೆದು ತೂಗಿ ಈ ಬಾರಿ ಸಿದ್ದರಾಮಯ್ಯನವರು ಸಮರ್ಥವಾದಂತಹ ನಾಯಕರಿಗೆ ಒಳಪ್ರವೇಶ ಕೊಟ್ಟು ಅಸಮರ್ಥರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ಬಾರಿ ಯಾರ್ಯಾರು ಶಾಸಕರಾಗಿದ್ದಾರೋ ಮುಂದಿನ 2028ರ ಅಸೆಂಬ್ಲಿ ಎಲೆಕ್ಷನ್ಗೆ ಅವರು ನಿಂತ್ಕೋಬೇಕು ಅಂತ ಇಲ್ಲ. ಅವರು ನಿಲ್ಲೋದಕ್ಕೆ ಅವರು ವಯಸ್ಸು ಅಡ್ಡಿಪಡಿಸ್ಬೋದು, ಅವರು ನಿಲ್ಲೋದಕ್ಕೆ ಅವರ ವೈಯಕ್ತಿಕ ವರ್ಚಸ್ಸು ಅಡ್ಡಿಪಡಿಸ್ಬೋದು. ಈ ಚುನಾವಣೆಯಲ್ಲಿ ಈ ವೇವ್ಗಳು, ಕೆಲವೊಮ್ಮೆ ಆಡಳಿತ ವಿರೋಧಿ ಅಲೆಗಳಿದ್ದಾಗ ಈ ಹಿಂದೆ ನಿಂತ್ಕೊಂಡಂತಹ ಅದೇ ಸ್ಪರ್ಧಿಗಳನ್ನು ಮತ್ತೆ ಕಾಂಗ್ರೆಸ್ ನಿಲ್ಲಿಸಬೇಕು ಅಂತೇನೂ ಇಲ್ಲ. ಹಂಗಿದ್ದಾಗ ಈ ಬಾರಿ ಕಟ್ಟ ಕಡೆಯದು ಒಂದು ಮಂತ್ರಿಗಿರಿಯ ಸೌಭಾಗ್ಯವನ್ನು ಕೊಟ್ಟು ಬಿಡೋಣ ಅಂಥೇಳಿ ಸಿದ್ದರಾಮಯ್ಯ ಅಂದುಕೊಂಡು AICC ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಕೆಲ ಹಿರಿಯರಿಗೂ ಕೂಡ ಅವಕಾಶವನ್ನು ಕೊಡ್ಬೋದು. ಒಟ್ಟಾರೆ ಈ ಹಿಂದೆಯೇ ಭವಿಷ್ಯ ನುಡಿದಿದ್ದಂತಹ ಫ್ರೀಡಮ್ ಟಿವಿಯ ವರದಿ, ಆ ವರದಿಗೆ ಸನಿಹವಾಗುವಂತೆ ಸಾಕಷ್ಟು ಪ್ರಮುಖ ಸಚಿವರು ಕೂಡ ನಮ್ಮ ವರದಿಗೆ ಪುಷ್ಟಿ ಕೊಡುವಂತೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.